ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಫೈನಲಿ ಡಬ್ಲ್ಯೂ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗಿದೆ. ಇನ್ ಮುಂದೆ ನಮಗೆ ಡಬ್ಲ್ಯೂ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೀವು ಕೂಡ ಡಬ್ಲ್ಯೂ ನೋಡಬೇಕು ಅಂದ್ರೆ ಒಂದು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೋಬೇಕು. ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ₹149 ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ಇದೆ. ಎಲ್ಲರೂ ಕೂಡ ತಗೊಳ್ಳಿ ಅಂತ ಪ್ರಿಫರ್ ಮಾಡ್ತೀನಿ. ಅದು ಕೂಡ ಆಗ್ಲಿಲ್ಲ ಅಂದ್ರೆ ಮಂಡೇ ನೈಟ್ ರೋ ಮುಗಿದ್ಮೇಲೆ ನೀವು ಯೂಟ್ಯೂಬ್ ಅಲ್ಲಿ ಹೈಲೈಟ್ಸ್ ಗಳನ್ನ ನೋಡಬಹುದು. ಅದು ಕೂಡ ಆಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಲಿಂಕ್ಸ್ ಗಳಿರುತ್ತೆ, ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಅದರಿಂದ ನೀವು ಡಬ್ಲ್ಯೂ ನೋಡಿ ಎಂಜಾಯ್ ಮಾಡಬಹುದು. ಸದ್ಯಕ್ಕಂತೂ ಪ್ರೊವೈಡ್ ಮಾಡೋದಿಲ್ಲ. ರಸಲ್ ಮೇನಿಯಾ ಇನ್ನೂ ಕೂಡ ಹತ್ರ ಬರ್ತಿದ್ದಂಗೆ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಇಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಅವರು ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದಾಗ ಕೂಡ ಅದರ ಪ್ರಮೋಷನ್ ಪೋಸ್ಟರ್ ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮುಂಬೈಯಲ್ಲಿ ಬ್ಯಾನರ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಡಬ್ಲ್ಯೂ ನೆಟ್ಫ್ಲಿಕ್ಸ್ ನ ಪ್ರಮೋಟ್ ಮಾಡೋದಕ್ಕೆ. ಅಷ್ಟೇ ಅಲ್ಲ ಗೈಸ್, ಇವತ್ತು ಇಂಟರ್ವ್ಯೂನ ಕೊಡೋದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಮುಂಬೈಗೆ ಬಂದಿದ್ರು ನೆಟ್ಫ್ಲಿಕ್ಸ್ ಗೆ ಇಂಟರ್ವ್ಯೂನ ಕೊಡೋದಕ್ಕೆ. ಸೊ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿರ್ತಾರೆ. ಅಂಡ್ ಇದರಿಂದಾನೇ ಗೊತ್ತಾಗ್ತಾ ಇದೆ ನೆಟ್ಫ್ಲಿಕ್ಸ್ ಅವರು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಡಬ್ಲ್ಯೂ ನ ಪ್ರಮೋಟ್ ಮಾಡೋದಕ್ಕೆ ಅಂತ. ಅಂಡ್ ಫ್ಯೂಚರ್ ಅಲ್ಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಬಂದಿತ್ತಲ್ಲ, ಅದೆಲ್ಲೋ ನಿಜ ಆಗುತ್ತೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸೋನಿ ಲಿವ್ ಹಾಗೆ ಸೋನಿ ನೆಟ್ವರ್ಕ್ ಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಗ್ರೇಟ್ಫುಲ್ ಟು ಅವರ್ ಪಾರ್ಟ್ನರ್ ಸೋನಿ ಫಾರ್ ದೇರ್ ಇಯರ್ಸ್ ಆಫ್ ಬ್ರಿಂಗಿಂಗ್ ಡಬ್ಲ್ಯೂ ಆಕ್ಷನ್ ಟು ಅವರ್ ಫ್ಯಾನ್ ಅಕ್ರಾಸ್ ಡಬ್ಲ್ಯೂ ಇಂಡಿಯಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ನಿಮ್ಮ ಜೊತೆ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಿದ್ದು. ಅಂಡ್ ನಮ್ಮ ಒಂದು ಕಂಟೆಂಟ್ ನ ಇಂಡಿಯಾದ ಮೂಲೆ ಮೂಲೆಗೂ ಕೂಡ ತಲುಪಿಸಿದಕ್ಕಾಗಿ ನಿಮಗೆ ಧನ್ಯವಾದ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಟ್ವೀಟ್ ನ ಮಾಡಿದ್ದಾರೆ. ಲಿಟರಲಿ ಗಾಯ್ಸ್, ಎಷ್ಟೆಲ್ಲ ನೆನಪಿದೆ ಅಲ್ವಾ? ಬೆಳಿಗ್ಗೆ ಆಯ್ತಿದ್ದಂಗೆ ಟಿವಿಯಲ್ಲಿ ಸೋನಿ 10 ಆನ್ ಮಾಡ್ಕೊಂಡು ಕೂತ್ಕೊಳ್ಳುವು. ಬಟ್ ಈಗ ಅದೆಲ್ಲವೂ ಕೂಡ ಅನ್ಫಾರ್ಚುನೇಟ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರೂಸೆವ್ ಅವರ ಬಗ್ಗೆ. ನಮ್ಮ ರೂಸೆವ್ ಅವರು ಇಷ್ಟು ದಿನ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ AEW ಕಂಪನಿಯಿಂದ ಹೊರಗಡೆ ಬಂದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ರೂಸೆವ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಅಂಡ್ ಆದಷ್ಟು ಬೇಗ ನಮಗೆ ರೂಸೆವ್ ಅವರ ಡಬ್ಲ್ಯೂ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ಇನ್ನೂ ಕೂಡ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿರಲಿಲ್ಲ, ಬಟ್ ಈಗ ಅವರು ಕಾಂಟ್ರಾಕ್ಟ್ ನು ಕೂಡ ಡಬ್ಲ್ಯೂ ಜೊತೆ ಸೈನ್ ಮಾಡ್ಕೊಂಡಿದ್ದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಯುರೋಪಿಯನ್ ಟೂರ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಯುರೋಪಿಯನ್ ಟೂರ್ ಫೈನಲಿ ಮುಗಿದಿದೆ. ಸೊ ಯುರೋಪಿಯನ್ ಟೂರ್ ಅಲ್ಲಿ ಡಬ್ಲ್ಯೂ ಗೆ ಯಾವ ಶೋ ಇಷ್ಟ ಆಯ್ತು ಅಂದ್ರೆ, ಒಂದು ತಿಂಗಳು ಅವರು ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಆಗಿ ಲೈವ್ ಇವೆಂಟ್ ಗಳನ್ನ ಮಾಡಿದ್ರಲ್ಲ, ಈ ಇಷ್ಟು ಶೋಗಳಲ್ಲೂ ಕೂಡ ಡಬ್ಲ್ಯೂ ಫೇವರೇಟ್ ಎಪಿಸೋಡ್ ಯಾವುದಾಗಿತ್ತು ಅಂತ ಅಪ್ಡೇಟ್ ಬಂದಿದೆ. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಮಾರ್ಚ್ 17ನೇ ತಾರೀಕಿನ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಕ್ತಲ್ಲ ಬೆಲ್ಜಿಯಂ ಬ್ರೂಸೆಲ್ ಅಲ್ಲಿ, ಆ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ನ ಎಲ್ಲರೂ ಕೂಡ ಇಷ್ಟಪಟ್ರಂತೆ. ಅಂದ್ರೆ ನಮ್ಮ ಜಾನ್ ಸಿನಾ ಅವರು ಫಸ್ಟ್ ಟೈಮ್ ರಿಟರ್ನ್ ಆಗಿ ಪ್ರೋಮೋನ ಕಟ್ ಮಾಡಿದಾರಲ್ಲ, ಆ ಒಂದು ಎಪಿಸೋಡ್ ನ ಎಲ್ಲರೂ ಕೂಡ ಇಷ್ಟಪಟ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇಷ್ಟು ವರ್ಷದಲ್ಲಿ ಮೊದಲನೇ ಬಾರಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗ್ತಾರೆ. ಅಂಡ್ ಹೀಲ್ ಟರ್ನ್ ಐಡಿಯಾನ ನಮ್ಮ ಜಾನ್ ಸಿನಾ ಅವರಿಗೆ ಹೇಳ್ಬೇಕಾದ್ರೆ ಜಾನ್ ಸಿನಾ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಮೊದಲನೇ ಬಾರಿ ನಾವು ಜಾನ್ ಸಿನಾ ಅವರಿಗೆ ಈ ಒಂದು ಪ್ಲಾನ್ ನ ಹೇಳಿದಾಗ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ನೀನು ರಾಕ್ ಅವರ ಜೊತೆ ಸೇರ್ಕೊಂಡು ಹೀಲ್ ಟರ್ನ್ ಆಗ್ತಾ ಇದೆಯಾ ಅಂತ ಜಾನ್ ಸಿನಾ ಅವರಿಗೆ ಹೇಳಿದಾಗ, ಜಾನ್ ಸಿನಾ ಅವರು ಮೊದಲು ನಾವು ನಿಜವಾಗ್ಲೂ ಕೂಡ ಈ ರೀತಿ ಮಾಡೋದಕ್ಕೆ ಹೋಗ್ತಾ ಇದೀವ ಅಂತ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇದ್ರು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸ್ತಾ ಇದ್ದಾರೆ. ಲಿಟರಲಿ ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅನ್ಸುತ್ತೆ, ಅವರು ಕೂಡ ಊಹೆ ಮಾಡಿರ್ಲಿಲ್ಲ ಅನ್ಸುತ್ತೆ ಈ ಟೈಮ್ ಅಲ್ಲಿ ನಾನು ಹೀಲ್ ಟರ್ನ್ ಆಗ್ತೀನಿ ಅಂತ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಸರಿಯಾದ ಟೈಮಿಗೆ ಟ್ರಿಗರ್ ನ ಪುಲ್ ಮಾಡಿದ್ರು. ಅದಕ್ಕೋಸ್ಕರ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಐಕಾನಿಕ್ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದ್ದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ. ಆಕ್ಚುಲಿ ಈ ಒಂದು ವಿಚಾರನ ನಾನು ನನ್ನ ಚಾನಲ್ ಅಲ್ಲಿ ರಿವೀಲ್ ಮಾಡಬಾರ್ದು, ಆದ್ರೂ ಕೂಡ ಒಂದೊಂದು ಟೈಮ್ ಅಲ್ಲಿ ಏನು ಕೂಡ ಆಗೋದಿಲ್ಲ ಅಂತ ರಿವೀಲ್ ಮಾಡ್ತೀನಿ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋಲಿ ನಮ್ಮ ಜಿಮ್ಮಿ ಊಸೋ ಅವರಿಗೆ ರಕ್ತ ಬರುತ್ತೆ. ನಮ್ಮ ಗಂತರ್ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರಿಗೆ ಹೊಡಿತಾರೆ ಅಂಡ್ ಅದರಿಂದ ಅವರಿಗೆ ರಕ್ತ ಬರುತ್ತೆ. ಅದಾದ್ಮೇಲೆ ನಮ್ಮ ಗಂತರ್ ಅವರು ತನ್ನ ಬ್ರುಟಾಲಿಟಿನ ತೋರಿಸಿದ್ದಾರೆ, ತಾನೆಷ್ಟು ರಾಕ್ಷಸ ಅಂತ ತೋರಿಸಿದ್ದಾರೆ. ಬಟ್ ರಿಯಲ್ ಆಗಿ ನಮ್ಮ ಜಿಮ್ಮಿ ಊಸೋ
ಅವರಿಗೆ ನಮ್ಮ ಗಂತರ್ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ಹೊಡೆದಿದ್ಕೆ ಬ್ಲೇಡ್ ಬರ್ಲಿಲ್ಲ ಗೈಸ್. ಅವರು ರಿಂಗ್ ಸಂಧಿ ಹೋಗ್ಬಿಟ್ಟು ಬ್ಲೇಡ್ ಜಾಬ್ ನ ಮಾಡ್ಕೋತಾರೆ, ಅದರಿಂದ ಅವರ ತಲೆಯಲ್ಲಿ ರಕ್ತ ಬರುತ್ತೆ. ಐ ಥಿಂಕ್ ತುಂಬಾ ಡೀಪ್ ಆಗಿನೇ ನಮ್ಮ ಜಿಮ್ಮಿ ಊಸೋ ಅವರು ಕಟ್ ಮಾಡ್ಕೋತಾರೆ ಅನ್ಸುತ್ತೆ, ಯಾಕಂದ್ರೆ ಬ್ಲೇಡ್ ಆ ರೇಂಜ್ ಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಬ್ಲೇಡ್ ಜಾಬ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದೊಂದು ಟೈಮ್ ಅಲ್ಲಿ ಫ್ಯಾನ್ಸ್ ಕ್ಯಾಮ್ರಾ ಇಂದ ಆ ಮೂಮೆಂಟ್ ಸೆರೆ ಹಿಡಿಯುತ್ತೆ ಅಂತಾನೆ ಹೇಳ್ಬಹುದು. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ, ಬಟ್ ರಿಂಗ್ ಸಂಧಿಯಿಂದ ನಮ್ಮ ಜಿಮ್ಮಿ ಊಸೋ ಅವರು ಬರ್ತಿರೋದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಅದರಿಂದನೇ ಅರ್ಥ ಆಗುತ್ತೆ ನಮ್ಮ ಜಿಮ್ಮಿ ಊಸೋ ಅವರು ಅಲ್ಲಿ ಬ್ಲೇಡ್ ಜಾಬ್ ನ ಮಾಡ್ಕೊಂಡಿದ್ದಾರೆ ಅಂತ. ಏನೇ ಮಾಡ್ಕೊಳ್ಳಿ ಗೈಸ್, ನಮ್ಮ ಜಿಮ್ಮಿ ಊಸೋ ಅವರಿಗೆ ಬಂದಿದ್ದು ನಿಜವಾದ ರಕ್ತ. ಅಂಡ್ ಅದರಿಂದನೇ ಆ ಒಂದು ಸೆಗ್ಮೆಂಟ್ ಗ್ರೇಟೆಸ್ಟ್ ಸೆಗ್ಮೆಂಟ್ ಕೂಡ ಆಗೋಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ. ಇನ್ನ ಆ ಒಂದು ಮ್ಯಾಚ್ ನ ರಿಸಲ್ಟ್ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಜಾನ್ ಸಿನಾ ಅವರೇ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ನಾನು ಗೆಲ್ತೀನಿ ಸೋಲ್ತೀನಿ ಅಂತ ಹೇಳೋದಕ್ಕಿಂತ ಐ ಆಮ್ ಗೋಯಿಂಗ್ ಟು ಸೇ ದೇರ್ ಇಸ್ ಮೋರ್ ಅನ್ಪ್ರೆಡಿಕ್ಟಬಿಲಿಟಿ ಆನ್ ದ ವೇ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅನ್ಪ್ರೆಡಿಕ್ಟಬಿಲಿಟಿ ನಿಮಗೆ ಮುಂದೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಗೊತ್ತಿಲ್ಲ ಗಾಯ್ಸ್ ಯಾವ ರೀತಿ ಅನ್ಪ್ರೆಡಿಕ್ಟಬಿಲಿಟಿನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಅದೇ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ರಸಲ್ ಮೇನಿಯಾ 41 ನಲ್ಲಿ, ನೀವು ಬಿಗ್ಗೆಸ್ಟ್ ಅನ್ಪ್ರೆಡಿಕ್ಟಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಅಂಡ್ ಅದೇ ರೀತಿ ನಮಗೆ ಹೀಲ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾ ಇದ್ದಾರೆ ಅನ್ಪ್ರೆಡಿಕ್ಟಬಿಲಿಟಿ ಬರ್ತಾ ಇದೆ ಅಂತ. ರಸಲ್ ಮೇನಿಯಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಗಾಯ್ಸ್. ನೋಡಬೇಕು ಯಾವ ರೀತಿ ಅನ್ಪ್ರೆಡಿಕ್ಟಬಿಲಿಟಿನ ಡಬ್ಲ್ಯೂ ಅವರು ಈ ಬಾರಿ ಪ್ಲಾನ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಬೆಟ್ಟಿಂಗ್ ಆಡ್ಸ್ ಗಳು. ರಸಲ್ ಮೇನಿಯಾ 41 ಗೆ ಅನೌನ್ಸ್ ಆಗಿರ್ತಕ್ಕಂತಹ ಅಷ್ಟು ಮ್ಯಾಚಸ್ ಗಳಲ್ಲಿ 5 ಮ್ಯಾಚ್ ನ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿದೆ. ಅಂಡ್ ಅದೇ ರೀತಿ ಅಪ್ಡೇಟ್ ಕೂಡ ಆಗಿದೆ. ಆ ಮ್ಯಾಚ್ ನ ಬೆಟ್ಟಿಂಗ್ ಆಡ್ಸ್ ನ ನಾವು ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ನಡೀತಿರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ವಿನ್ ಆಗ್ತಾರಂತೆ. ಶಾರ್ಲೆಟ್ ಫ್ಲೇರ್ ಅವರಿಗೆ -140 ಬೆಟ್ಟಿಂಗ್ ಆಡ್ಸ್ ಇದ್ರೆ ಸ್ಟಿಫನಿ ಸ್ಟಾಟನ್ ಅವರಿಗೆ +100 ಬೆಟ್ಟಿಂಗ್ ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಜೇ ಊಸೋ ಹಾಗೆ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಊಸೋ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ರಸಲ್ ಮೇನಿಯಾದಲ್ಲಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಜೇ ಊಸೋ ಅವರಿಗೆ -600 ಬೆಟ್ಟಿಂಗ್ ಆಡ್ಸ್ ಇದ್ರೆ ಗಂತರ್ ಅವರಿಗೆ +350 ಬೆಟ್ಟಿಂಗ್ ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಆಗ್ತಾ ಇರತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಕ್ಲಿಯರ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರನ್ನ ಫೇವರ್ ಮಾಡ್ತಾ ಇದೆ. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವರಿಗೆ -1000 ಬೆಟ್ಟಿಂಗ್ ಆಡ್ಸ್ ಇದ್ರೆ ಕೆವಿನ್ ಓವೆನ್ಸ್ ಅವರಿಗೆ +550 ಬೆಟ್ಟಿಂಗ್ ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಇನ್ನೂ ಕೂಡ ರೋಮನ್ ರೈನ್ಸ್ ಅವ್ರನ್ನೇ ಫೇವರ್ ಮಾಡ್ತಾ ಇದೆ. ರೋಮನ್ ರೈನ್ಸ್ ಅವರಿಗೆ -120 ಆಡ್ಸ್ ಇದ್ರೆ ಸೆತ್ ರೋಲೆನ್ಸ್ ಅವರಿಗೆ +135 ಹಾಗೆ ಸಿಎಂ ಪಂಕ್ ಅವರಿಗೆ +160 ಆಡ್ಸ್ ಇದೆ. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಮೊದಲು ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಇದೆಯಂತೆ. ಅಂಡ್ ಅದಾದ್ಮೇಲೆ ಸೆತ್ ರೋಲೆನ್ಸ್ ಅಂಡ್ ಫೈನಲಿ ಲಾಸ್ಟ್ ಆಗಿ ಸಿಎಂ ಪಂಕ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದೆ. ಅಂಡ್ ಫೈನಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಡೀತಿರ್ತಕ್ಕಂತಹ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ನಮ್ಮ ಜಾನ್ ಸಿನಾ ಅವರನ್ನ ಫೇವರ್ ಮಾಡ್ತಾ ಇದೆ. ನಮ್ಮ ಜಾನ್ ಸಿನಾ ಅವರಿಗೆ -250 ಆಡ್ಸ್ ಇದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ +170 ಆಡ್ಸ್ ಇದೆ. ಸೊ ಆಡ್ಸ್ ಗಳು ಅಪ್ಡೇಟ್ ಆಗ್ತಾ ಇರ್ತದೆ, ಹೊಸ ಆಡ್ಸ್ ಗಳು ಕೂಡ ಬಂದು ಜಾಯಿನ್ ಆಗ್ತಾ ಇರ್ತಾರೆ. ಆಗ ಅದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ರಸಲ್ ಮೇನಿಯಾ ಇನ್ನೇನು ಗಾಯ್ಸ್ 16 ದಿನಗಳು ಮಾತ್ರ ಬಾಕಿ ಇದೆ. ಸಿಕ್ಕಾಪಟ್ಟೆ ಹೈಪ್ ಆಗ್ತಾ ಇದೆ. ಹೈಪ್ ಆಗಿಲ್ಲ ಅಂದ್ರೂ ಕೂಡ ಇನ್ ಮುಂದೆ ನಾನು ಸೃಷ್ಟಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ನಮ್ಮ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.